ಒಳ್ಳೆ ಸಿನಿಮಾ, ಡೈರೆಕ್ಟ್ರು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಯಾರು ಹೊಸಬ್ರು ಅಂತಲೇ ಅನಿಸಲ್ಲ. ಆ್ಯಂಡ್ ಗೆಳೆಯ ಚಂದನ್, ನಾನು ಶಾಕಿಂಗ್, ಯಾಕಂದರೆ ಒಳಗಡೆ ಇಂಥ ಒಬ್ಬ ಅದ್ಭುತ ನಟ ಇದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಆ್ಯಸ್ ಎ ಫ್ರೆಂಡ್ ಆಗಿ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಚಂದನ್. ಆ್ಯಂಡ್ ಡೈರೆಕ್ಟ್ರು ಎಲ್ಲರದ್ರ ಕೆಲಸ ಸಕ್ಕದಾಗಿ ತಗೊಂಡಿದ್ದಾರೆ. ಆ್ಯಂಡ್ ವಿಜಯತ್ ಅವರ ಮ್ಯೂಸಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೂಡ ಕನ್ನಡಿಗರು ಬೆನ್ನು ತಟ್ಟಿ ಒಪ್ಕೊಂಡು ಬೆಳೆಸಿದ್ದೀರಾ. ಆ್ಯಂಡ್ ಒಂದೊಳ್ಳೆ ಸಿನಿಮಾ ಬಂದಿದೆ. ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ ಹಿಂಗೆ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಅರ್ಜುನ್, ಹಾಯ್, ಎಲ್ರಿಗೂ ನಮಸ್ಕಾರ. ಅರುಣ್ ಎರಡನೇ ಸಿನಿಮಾ, ಅರುಣ್ ಮುಕ್ತ ವಿದ್ಯಾರ್ಥಿನಿಯರೇ ತುಂಬ ಒಂದು ಹೊಸ ಪ್ರಯತ್ನ ಸಿನಿಮಾ ಇಂಡಸ್ಟ್ರೀಲಿ. ನಮ್ಮ ಚಂದು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅಂದರೆ ಫಸ್ಟ್ ಟೈಮ್ ಅವನು ಆ್ಯಕ್ಟ್ ಮಾಡಿರೋ ಸಿನಿಮಾ ನೋಡಿದ್ದು. ಇಲ್ಲಿವರೆಗೂ ಸಾಂಗ್ ನೋಡ್ತಾ ಇದ್ವಿ, ಇದರಲ್ಲಿ ತುಂಬ ಅದ್ಭುತವಾಗಿ ಒಳ್ಳೆ ನಟನೆ ಮಾಡಿದ್ದಾನೆ. ಮತ್ತು ಮಾನಸ್ವಿ ತುಂಬ, ಮತ್ತು ನಮ್ಮ ವಿಜಯತ್ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ, ಒಂದು ಹೊಸ ರೀತಿ, ಒಂದು ಹೊಸ ಪ್ರಯತ್ನ. ಇಂಥ ಸಿನಿಮಾಗಳಿಗೆ ಜನ ಪ್ರೋತ್ಸಾಹ ನೀಡಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿದ್ಯಾರ್ಥಿನಿಯರು ಅನ್ನೋ ಸಿನಿಮಾ ನೋಡಿ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಫಸ್ಟ್ ಐ ವಾಂಟ್ ಟು ಸೇ ಟು ಚಂದನ್, ಐ ನೆವರ್ ನ್ಯೂ ಯು ಆರ್ ಸಚ್ ಅ ಗುಡ್ ಆ್ಯಕ್ಟರ್. ನಿಜವಾಗ್ಲೂ ಗೊತ್ತಿಲ್ಲ. ನಾನು ಚಂದನ್ನ ಆ್ಯಸ್ ಅ ರ್ಯಾಪರ್, ಎಲ್ಲ ಸೂಪರ್ ಹಿಟ್ ಹಾಡುಗಳು, ಅವರ ಎಲ್ಲ ಹಾಡುಗಳನ್ನ ಪ್ರತಿದಿನ ನಾವು ಗುಣಗ್ತೀವಿ. ಆದರೆ ಒಬ್ಬ ಆ್ಯಕ್ಟರ್ ಆಗಿ ನಾನು ಚಂದನ್ನ ನೋಡಿರಲಿಲ್ಲ. ಇವತ್ತು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಅವ್ರನ್ನ ನೋಡಿದೆ, ತುಂಬ ಎಂಜಾಯ್ ಮಾಡಿದೆ. ಚಂದನ್ ವೆರಿ ವೆರಿ ಗುಡ್. ಆ್ಯಂಡ್ ಆಲ್ ದಿ ಆರ್ಟಿಸ್ಟ್, ಲೈಕ್ ಸ್ಟೂಡೆಂಟ್ಸ್ ರೋಲ್ ಮಾಡಿದವ್ರು 4 ಜನನೂ ಕೂಡ ದೇ ಸೋ ಗುಡ್, ಸೋ ನ್ಯಾಚುರಲ್. ಆ್ಯಂಡ್ ಆ ಪಾತ್ರಕ್ಕೆ ತುಂಬ ಜೀವ ತುಂಬಿದ್ದಾರೆ. ಆ್ಯಂಡ್ ವಿ ಲವ್ ದ ಫಿಲ್ಮ್. ಸೊ ನೀವು ಕೂಡ ಬಂದು ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಸೊ ಸ್ಟೂಡೆಂಟ್ಸ್ ನೋಡಬೇಕಾಗಿರುವಂಥ ಸಿನಿಮಾ, ತಂದೆ ತಾಯಿಯಂದರು ನೋಡಬೇಕಾಗಿರುವಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಬೋದು. ಓಕೆ, ಮೊದಲನೇದಾಗಿ ಹೇಗೆ ಮಾತಾಡ್ತೀರೋ ಅದೇ ಥರ ಸೌಂಡ್ ಬರಬೇಕು ಸರ್. ಇಡೀ ಥಿಯೇಟ್ರಲ್ಲಿ ನಾವೇ ಸೌಂಡ್ ಮಾಡ್ತಾ ಇದ್ದೀವಿ ನೋಡಿ, ಅಷ್ಟು ಜಾಸ್ತಿ. ಬಟ್ ನಿಜವಾಗ್ಲೂ ಈಗ ತಾನೇ ವಿದ್ಯಾರ್ಥಿನಿಯರು ಸಾಕಾಗಿತ್ತು ನೋಡಿ. ನಾವು ಅದಕ್ಕೆ ಒಂಥರ ಕಾಲೇಜ್ ಸ್ಟೂಡೆಂಟ್ಸ್ ಥರನೇ ಬಂದು ನೋಡೋಣ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಏನಿದು, ಯಾವ ಕಾಲೇಜು, ಯಾವ ಥರ ಸ್ಟೂಡೆಂಟ್ಸು ಅಂತ. ಬಟ್ ಸೆಕೆಂಡ್ ಮಕ್ಕಳೇ ಅಲ್ಲ ಇವರು ಮಕ್ಕಳಲ್ಲ ಇವರು ಅಂತ ಅನಿಸಿತ್ತು. ಬ್ಯಾಡ್ ಬಾಯ್ಸ್ ಅನಿಸಿತ್ತು. ಬಟ್ ಆಮೇಲೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ಈ ಥರನೂ ಒಂದು ಮೆಸೇಜ್ ಕೊಡ್ಬೋದಾ ಅಂತ ಅನಿಸ್ತು. ಬಟ್ ಸೀರಿಯಸ್ಲಿ ನಾವು ಇವಾಗಲೇ ಈಗ ತಾನೇ ಅನ್ಕೊತಾ ಇದ್ದೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೂ ಈ ಥರ ಒಂದು ಗೇಮ್ನ ಮಾಡ್ಬೋದು. ಈ ಥರನೂ ಯಾವುದೋ ಕೆಟ್ಟ ಗೇಮ್ ಬರ್ತಾರೆ, ಟಾಸ್ಕ್ ಓರಿಯೆಂಟೆಡ್, ಅದು ಸಮಾಜ ಒಂಥರ ಉದ್ಧಾರ ಆಗೋವಂಥ ಗೇಮ್ಸ್ಗಳು ನಿಜವಾಗ್ಲೂ ಒಳ್ಳೆ ಮೆಸೇಜ್ ಕೊಟ್ಟಿರೋದು. ನಾವು ಏನೋ ತಮಾಷೆ ಮಜವಾಗಿ ನೋಡ್ತಾ ಇದ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಒಂಥರ ನಮಗೆ ಗೊತ್ತಿಲ್ಲ ಸೆಂಟಿಮೆಂಟ್ ಆಗೋಯ್ತು. ಯಾವ ಸಣ್ಣ ಮಗುನ ಇಟ್ಕೊಂಡು ಅದರಿಂದ ಸುತ್ತ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ. ಇನ್ನೊಂದು, ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಈ ಲೆವೆಲ್ ಆಕ್ಟಿಂಗ್ ಇದೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ನನಗೆ. ನಮ್ಮ ಅಡ್ಮಿನ್ ಸೂಪರ್. ನಾವು ಕಾಣದ ಚಂದನ್ ಇದು. ಬಟ್ ಚಂದನ್ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು. ಆ್ಯಂಡ್ ನಿವೇದಿತ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಇವರಪ್ಪ ಖಂಡಿತವಾಗ್ಲೂ ಹೇಳಬೇಕು. ಯಾಕೆ ಅಂದರೆ ಇಲ್ಲ, ಬಟ್ ನಿಜವಾಗ್ಲೂ ಇವರು ಒಂಥರ ಹಳೆಯ ಕಾಲದ ಪ್ರೇಮ ಅವ್ರ ಕಣ್ಣಕ್ಕೆ ಕಾಣಲ್ಲ, ಸೇಮ್ ಆಗೇ ಕಾಣ್ತೀರಿ. ಬಾಬ್ ಕಟ್ ಪ್ರೇಮ ಕಣ್ಣಕ್ಕೆ ಕಾಣ್ತಾರೆ ಇದು. ಒಟ್ಟಿನಲ್ಲಿ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿರ್ದೇಶಕರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಬಟ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಿದ್ದಾಗ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾದಂಥ ಸಿನಿಮಾ ಬಂದಾಗ ನಿಮ್ಮ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಅನ್ಸಿದ್ರೆ ಕರ್ಕೊಂಬಂದು ಸರಿ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾಯ್ತು, ಬರೀ ಮಕ್ಕಳಿಗೆ ಅಂತಲ್ಲ, ಇದು ತಂದೆ ತಾಯಿಯೂ ಬಂದು ನೋಡ್ಬೇಕು ಅವ್ರ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅಂತ ನೋಡೋಕ್ಕೆ. ಸೊ ಹಂಗಾಗಿ ನಿಮ್ಮ ಮಕ್ಕಳು ತುಂಬ ಒಳ್ಳೆಯವರೇ ಆಗಿದ್ರೆ ಹಿಂಗೆ ಹಾಳಾಗಬೇಡ್ರಿ ಅಂತ ತೋರ್ಸೋಕ್ಕಾದ್ರೂ ಕರ್ಕೊಂಬಂದು ತೋರಿಸಿ. ಮುಳ್ಳಿಂದ ಹೆಂಗೆ ತೆಗಿಬೇಕು ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಅರುಣ್ ಅವರು. ಅಪ್ಪಂಗೆ ಹುಟ್ಟಿದ್ ಮಾತಾಡ್ದಾಗ ಏನು ಹೇಳ್ದಾಗ ಗುರು, ನಿಜ ಕಣ್ಣಲ್ಲಿ ನೀರು ಬರ್ತಂತೆ. ಬಟ್ ಇಲ್ಲ, ಏನಿಲ್ಲ ಅಂದ್ರು ಬೆಸ್ಟ್ ಎಂಟರ್ಟೈನ್ಮೆಂಟು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯು ಶುಡ್ ಕಮ್ ಫಾರ್ ಚಂದನ್ ಶೆಟ್ಟಿ. ಇಷ್ಟು ದಿನ ನೀವೆಲ್ಲ ಅವ್ರನ್ನ ಕನ್ನಡದ ಖ್ಯಾತ ರ್ಯಾಪರ್ ಆಗಿ ನೋಡಿದ್ದೀರಾ, ಇಲ್ಲೊಬ್ಬ ಖ್ಯಾತ ಆ್ಯಕ್ಟರ್ ಆಗಿ ಖಂಡಿತವಾಗ್ಲೂ ನೀವು ನೋಡಬೇಕು. ಚಂದು ಹ್ಯಾಟ್ಸ್ ಆಫ್. ಬಟ್ ನಿಜವಾಗ್ಲೂ ಈ ಹುಡುಗರು ಅಷ್ಟೇ, ಎಲ್ಲರೂ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಚಂದುನೇ ಹೀರೋ, ಚಂದುನೇ ವಿಲನ್. ಎಸ್, ಖಂಡಿತವಾಗ್ಲೂ ಬನ್ನಿ ನೋಡಿ.
ಎಲ್ಲರ ಕಾಲ ಇಳಿಯತ್ತೆ ಕಾಲ ಬರಬೇಕಾಗಿತ್ತು ಫಸ್ಟು ಅಂತ ನಾವು ಮಾತಾಡ್ಕೊಂಡ್ವಿ. ಬಟ್ ವಿದ್ಯಾರ್ಥಿನಿಯರು ಬಂದಿರೋದು ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಉದ್ದೇಶದಿಂದ ತುಂಬ ಅಂದರೆ ನಾವು ಫಸ್ಟ್ ಮಾತಾಡಿದ್ವಿ ಇದ್ರ ಬಗ್ಗೆ, ಸಿನಿಮಾ ಹೀಗೆ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡಿದ್ವಿ. ಸರ್ ಯಾರು ಫಸ್ಟ್ ಬರ್ತೀವೋ ಅನ್ನೋ ಗೊತ್ತಿಲ್ಲ, ಆ ಸಮಯಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಭಗವಂತ ಒಳ್ಳೇದು ಮಾಡಲಿ, ನಿಮ್ಗೆ ಆದಷ್ಟು ಯಶಸ್ಸು ಸಿಗಲಿ ಅಂತ ನಾನು ಕೇಳಿಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಖಂಡಿತ ಮಾಡೋಣ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ಆಲ್ ದಿ ಬೆಸ್ಟ್. ಆ್ಯಂಡ್ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರರಂಗ ಥಿಯೇಟ್ರ್ ಬರೋದು ತುಂಬ ಮುಖ್ಯ ಆಗಿದೆ ಈಗ. ಹಾಗಾಗಿ ಥಿಯೇಟ್ರ್ ಜನ ಬರಲಿಂದ ಯಾವುದನ್ನ ಇದು ಅಲ್ಲ ಅಂದರೆ ಆ್ಯಕ್ಚುಲಿ ಇವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಮಧ್ಯೆ ಒಂದು ಹೋಗೋದು ಗೊತ್ತಾಗಲ್ಲ, ನಾನು ಸ್ವಲ್ಪ ಸೆಕೆಂಡಲ್ಲಿ ಬಂದು ಹೊಟ್ಟೋಗ್ತೀನಿ. ಸೆಕೆಂಡ್ ಹೀರೋ ಇವರೇ, ಸೆಕೆಂಡ್ ಲೆಗ್ದಲ್ಲಿ ಬಂದು ಹೋಗ್ತಾರೆ. ಸಪಕ್ಕಂತ ಬಂದು ಒಂದು ದಿವ್ವ ಬರುತ್ತೆ, ಅದು ಇವರೇ. ಅದು ಬಂದು ಹೋಗಿ ಇದು ಥಿಯೇಟ್ರಲ್ಲೆಲ್ಲ ಗಬ್ಬೆಬ್ಸ್ತಾನೆ ಇವನು ಸೊ ಥಿಯೇಟ್ರಿಗೆ ಹೆಚ್ಚು ಜನ ಬಂದು ಕನ್ನಡ ಚಿತ್ರರಂಗದ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ಇವಾಗ ನಾವು ಅತಿ ಹೆಚ್ಚು ಬಳಸ್ತಾ ಇರುವಂಥ ಒಂದು ವಾಕ್ಯ ಆಗಿದೆ. ಸೊ ದಯವಿಟ್ಟು ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ವಿದ್ಯಾರ್ಥಿನಿಯರು ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಬ್ರೋ ಅವರ ಆ್ಯಕ್ಟಿಂಗ್ ನೋಡಿದೆ ಆ್ಯಂಡ್ ವೆರಿ ಹ್ಯಾಪಿ ಅನ್ನಿಸ್ತು. ಏನಕ್ಕಂದರೆ ಇಂಡಿಪೆಂಡೆಂಟ್ ಆರ್ಟಿಸ್ಟು ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಬಿಕಾಸ್ ನಾವು ಮ್ಯೂಸಿಕಲ್ಲಿ ಒಂದು ಮಾಡ್ಕೊಂಡು ಬಂದಿರ್ತೀವಿ, ಸಿನಿಮಾ ಅಂದರೆ ಡಿಫ್ರೆಂಟ್ ಡೈಮೆನ್ಷನ್. ಐ ವಾಸ್ ವೆರಿ ಹ್ಯಾಪಿ, ನಿಜವಾಗ್ಲೂ ಖುಷಿ ಆಯಿತು. ಚಂದನ್ ಬ್ರೋ ಆ್ಯಸ್ ಅನ್ ಆ್ಯಕ್ಟರ್ ಗೆದ್ದಿದ್ದಾರೆ ಇವತ್ತು, ಮ್ಯೂಸಿಷಿಯನ್ ಆಗಿ ಅವ್ರು ಯಾವತ್ತೋ ಗೆದ್ದಿದ್ದಾರೆ, ಇವತ್ತು ಆ್ಯಕ್ಟರ್ ಆಗಿ ಗೆದ್ದಿದ್ದಾರೆ. ಎಂಟೈರ್ ತಂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವರು ಕೂಡ ಅವರ ಎಫರ್ಟ್ನ ಹಾಕಿ ಎಲ್ಲೂ ಕೊರತೆ ಕಾಣ್ದಂಗೆ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಡೈರೆಕ್ಟರ್ ಕೂಡ. ನಾನು ಕೇಳ್ಕೊಳ್ಳೋದು ಇಷ್ಟು, ಎಲ್ಲ ಸಿನಿಮಾಗೂ ಇದೇ ಹೇಳ್ತೀವಿ, ಈ ಸಿನಿಮಾಗೂ ಅದೇ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾಗಳಿಗೆ ಇವತ್ತು ಬೆಂಬಲ ಬೇಕಾಗಿದೆ. ಬೆಂಬಲ ಅನ್ನೋದಕ್ಕಿಂತ ಒಂದು ಪ್ರೀತಿ, ಆರೈಕೆ. ಏನಂದರೆ ಥಿಯೇಟ್ರಿಗೆ ಬಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಅನ್ನೋದೊಂದು ಎಲ್ಲರದ್ದು ಒಂದು ಸಬ್ಟೈಟಲ್ ಆಗಿಬಿಟ್ಟಿದೆ ಇವತ್ತು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ. ಯಾಕೆಂದರೆ ಈ ಒಂದು ಪ್ರಯತ್ನ ಗೆತ್ತು ಅಂತಂದರೆ ಅವ್ರು ಇನ್ನೂ 4 ಪ್ರಯತ್ನ ಮಾಡೋವಂಥ ಎನರ್ಜಿ ಬರುತ್ತೆ ಅವ್ರಿಗೆ. ಸೊ ದಯವಿಟ್ಟು ನೋಡಿ, ಸಿನಿಮಾನ ಗೆಲ್ಲಿಸಿ. ಎಂಟೈರ್ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ವಿಜಿತ್ ಅವ್ರ ಮ್ಯೂಸಿಕ್ಕು ನಂಗೆ ಭಾಳ ಇಷ್ಟ ಆಯಿತು. BGM ತುಂಬ ಚೆನ್ನಾಗಿದೆ. ಎಂಟೈರ್ ಮೂವಿ ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ. ನೋಡಿ, ಸಪೋರ್ಟ್ ಮಾಡಿ ಎಂಟೈರ್ ಟೀಮ್ಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.